ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಪ್ರೆಸೆಂಟ್ ಕರ್ನಾಟಕ ರಾಜ್ಯದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಕನ್ನಡ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು ಅಂದ್ರೆ 5. ಪ್ರೆಸೆಂಟ್ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ 5 ನೋಡಿ. ಪ್ರೆಸೆಂಟ್ ಕರ್ನಾಟಕ ರಾಜ್ಯದಲ್ಲಿ ಕರಡಿಧಾಮಗಳ ಸಂಖ್ಯೆ ಎಷ್ಟು? 5, 6, 7, 4 ಕರಡಿಧಾಮಗಳ ಸಂಖ್ಯೆ. ಎಕ್ಸಲೆಂಟ್. ನಮ್ಮ ರಾಜ್ಯದಲ್ಲಿ ಪ್ರೆಸೆಂಟ್ 4 ಕರಡಿಧಾಮಗಳಿವೆ. 4 ಕರಡಿಧಾಮಗಳು. ಒಂದು ತಿಮ್ಲಾಪುರ ಕರಡಿಧಾಮ, ಗೂಡಿಕೋಟೆ ಕರಡಿಧಾಮ, ಅರಸೀಕೆರೆ ಕರಡಿಧಾಮ. ಇನ್ನೊಂದು ಯಾವುದು? ತುಮಕೂರು ಜಿಲ್ಲೆ ತಿಮ್ಲಾಪುರ, ಬಳ್ಳಾರಿ ಜಿಲ್ಲೆಯ ಗೂಡಿಕೋಟೆ, ಆಸದ್ ಬಾಸೈತ್ ಮಲ್ಲಯ್ಯ ನಂಗೆ ಸುಮ್ಮಿಟ್ಟು ಗದ್ದಲಾಕಿ ಬಂದಿ ಒಳ್ಳೆ ಕ್ಲಾಸಿಗೆ. ಮತ್ತೆ ಇಂಟರ್ನೆಟ್ ತನ್ನ ಶಕ್ತಿ ಪರಾಕ್ರಮ ಪ್ರದರ್ಶನ ಮಾಡ್ತಂದ್ರೆ ಒಣಕ್ಕೆ ಓಡಿದೋಯ್ತ. ತೈಲ ಚೆಲ್ಲಿತ್ತು, ಏನು ಬತ್ತಿ ಬಿದ್ದಿತ್ತು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕರಡಿಧಾಮಗಳಿವೆ ಅಂದ್ರೆ ನಮ್ಮ ರಾಜ್ಯದಲ್ಲಿ 4 ಪ್ರಧಾನವಾಗಿರುವಂತ ಕರಡಿಧಾಮಗಳನ್ನು ನೋಡ್ತೀವಿ. ಕರ್ನಾಟಕ ರಾಜ್ಯದ ಖನಿಜ ಸಂಪನ್ಮೂಲಗಳು. ಕರ್ನಾಟಕ ರಾಜ್ಯದ ಪ್ರಧಾನವಾಗಿರುವಂತಹ ಖನಿಜ ಸಂಪನ್ಮೂಲಗಳು. ನಮ್ಮ ರಾಜ್ಯದಲ್ಲಿ ಯಾವ ಸಂಪನ್ಮೂಲಗಳದಾವಂದ್ರೆ ಲೋಹದ ಸಂಪನ್ಮೂಲಗಳದಾವ, ಲೋಹದ ಖನಿಜಗಳು. ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನವಾಗಿ ಯಾವ ಸಂಪನ್ಮೂಲಗಳಿವೆ ಅಂದ್ರೆ ಲೋಹದ ಖನಿಜಗಳದಾವೆ ನಮ್ಮ ರಾಜ್ಯದಲ್ಲಿ ಪ್ರಧಾನವಾಗಿ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಯಾವ ಇಲ್ಲ ಅಂತಂದ್ರೆ ಇಂಧನದ ಸಂಪನ್ಮೂಲಗಳು ಇಲ್ಲ. ಇಂಧನ ಸಂಪನ್ಮೂಲಗಳು ಬಹಳಷ್ಟು ಕಡಿಮೆ ಕರ್ನಾಟಕ ರಾಜ್ಯದಲ್ಲಿ. ಯಾವ ಸಂಪನ್ಮೂಲಗಳದಾವಂದ್ರೆ ಲೋಹದ ಖನಿಜಗಳು ಹೈಯೆಸ್ಟ್ ಅದಾವ. ಇಂಧನದ ಸಂಪನ್ಮೂಲಗಳಂದ್ರೆ ಯಾವುವು? ನಮ್ಮ ರಾಜ್ಯದಲ್ಲಿ ಕಲ್ಲಿದ್ದಲು ಇಲ್ಲ, ಪೆಟ್ರೋಲಿಯಂ ಇಲ್ಲ, ಸ್ವಾಭಾವಿಕ ಅನಿಲ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಏನೇನಿಲ್ಲ ಅಂತಂದ್ರೆ ಕಲ್ಲಿದ್ದಲು ಇಲ್ಲ, ಪೆಟ್ರೋಲಿಯಂ ಇಲ್ಲ, ಸ್ವಾಭಾವಿಕ ಅನಿಲ ಇಲ್ಲ. ಕಲ್ಲಿದ್ದಲು, ಪೆಟ್ರೋಲಿಯಂ, ಸ್ವಾಭಾವಿಕ ಅನಿಲ ನಮ್ಮ ರಾಜ್ಯದಲ್ಲಿ ದೊರೆಯಂಗಿಲ್ಲ. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಸಂಪನ್ಮೂಲಗಳದಾವ ಅಂದ್ರೆ ಅಪಾರ ಪ್ರಮಾಣದಲ್ಲಿ ಲೋಹದ ಖನಿಜಗಳು ಅದಾವೆ. ಲೋಹದ ಸಂಪನ್ಮೂಲಗಳನ್ನ ಜಾಸ್ತಿ ನೋಡ್ತೀವಿ. ಇಂಧನದ ಖನಿಜಗಳು ನಮ್ಮ ರಾಜ್ಯದಲ್ಲಿ ದೊರೆಯಂಗಿಲ್ಲ, ಲೋಹದ ಖನಿಜಗಳದಾವೆ. ಆ ಲೋಹದ ಖನಿಜಗಳು ಯಾವ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಅಪಾರ ಪ್ರಮಾಣದಲ್ಲಿ ಕಬ್ಬಿಣ ಇದೆ, ಹೈಯೆಸ್ಟ್ ಕಬ್ಬಿಣ ಇದೆ, ಚಿನ್ನ ಇದೆ, ತಾಮ್ರ ಇದೆ, ಬಾಕ್ಸೈಟ್ ಇದೆ, ಅಲ್ಯೂಮಿನಿಯಂ ಇದೆ, ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ್ದು ಅಂತಂದ್ರೆ ಕಬ್ಬಿಣ ಇದೆ, ಚಿನ್ನ ಇದೆ, ತಾಮ್ರ ಇದೆ, ಬಾಕ್ಸೈಟ್ ಇದೆ, ಅಲ್ಯೂಮಿನಿಯಂ ಇದೆ. ಇವೆಲ್ಲ ಹೈಯೆಸ್ಟ್ ದೊರೀತಾವೆ. ಇವುಗಳನ್ನ ನಾವು ಲೋಹದ ಖನಿಜಗಳು ಅಂತ ಕರಿತೀವಿ. ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಕಬ್ಬಿಣ ಇದೆ, ಚಿನ್ನ ಇದೆ, ತಾಮ್ರ ಇದೆ, ಬಾಕ್ಸೈಟ್ ಇದೆ, ಅಲ್ಯೂಮಿನಿಯಂ ಇದೆ. ಏನಿಲ್ಲ ಅಂತಂದ್ರೆ ಕಲ್ಲಿದ್ದಲು ಇಲ್ಲ, ಪೆಟ್ರೋಲಿಯಂ ಇಲ್ಲ, ಸ್ವಾಭಾವಿಕ ಅನಿಲ ಇಲ್ಲ. ಹಾಗಾದ್ರೆ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಕಲ್ಲಿದ್ದಲು ದೊರೆಯುವುದು ಎಲ್ಲಿ ಅಂತಂದ್ರೆ ಜಾರ್ಖಂಡ್ ರಾಜ್ಯ, ಒಡಿಶಾ ರಾಜ್ಯ, ಪಶ್ಚಿಮ ಬಂಗಾಳ ಈ ಭಾಗದಲ್ಲಿ ಹೈಯೆಸ್ಟ್ ಕಲ್ಲಿದ್ದಲಿದೆ. ನಮ್ಮ ದೇಶದಲ್ಲಿ ಹೈಯೆಸ್ಟ್ ಪೆಟ್ರೋಲಿಯಂ ದೊರೆಯುವಂತ ರಾಜ್ಯ ಯಾವ್ದಂದ್ರೆ ದೇಶದಲ್ಲಿ ಹೈಯೆಸ್ಟ್ ಮಹಾರಾಷ್ಟ್ರದಲ್ಲಿ ಪೆಟ್ರೋಲಿಯಂ ಇದೆ.
ಅದೇ ಮಹಾರಾಷ್ಟ್ರದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಸ್ವಾಭಾವಿಕ ಅನಿಲ ಕಂಡು ಬರುತ್ತದೆ. ಕಲ್ಲಿದ್ದಲನ್ನ ಕಪ್ಪು ವಜ್ರ ಅಂತ ಕರೆದರೆ ಪೆಟ್ರೋಲಿಯಂ ಅನ್ನ ದ್ರವರೂಪದ ಚಿನ್ನ ಅಂತ ಕರೀತಾರೆ. ಸ್ವಾಭಾವಿಕ ಅನಿಲವನ್ನ 21ನೇ ಶತಮಾನದ ಅದ್ಭುತವಾಗಿರುವಂತ ಇಂಧನ ಅಂತ ಕರೀತಾರೆ. ಸ್ವಾಭಾವಿಕ ಅನಿಲವನ್ನ 21ನೇ ಶತಮಾನದ ಅದ್ಭುತವಾಗಿರುವಂತ ಇಂಧನ ಅಂತ ಯಾವ್ದು ಕರೀತಾರೆ? ಸ್ವಾಭಾವಿಕ ಅನಿಲವನ್ನು ಕರೀತಾರೆ. 21ನೇ ಶತಮಾನದ ಅದ್ಭುತವಾಗಿರುವಂತ ಅದಿರು ಯಾವಂದ್ರೆ ಬಾಕ್ಸೈಟ್. 21ನೇ ಶತಮಾನದ ಅದ್ಭುತವಾದ ಅದಿರು ಯಾವಂದ್ರೆ ಬಾಕ್ಸೈಟ್. ಬಾಕ್ಸೈಟ್ ಅನ್ನ ಬಡವರ ಬೆಳ್ಳಿ ಅಡಿಗೆ ಮನೆಯ ಚಮಚೆಯಿಂದ ಅಂತರಿಕ್ಷವರೆಗೆ ಇದನ್ನು ಬಳಸ್ತಾರೆ. ಆ ಬಾಕ್ಸೈಟ್ ದಿಂದ ಯಾವ ಲೋಹವನ್ನು ತಯಾರಿಸ್ತಂದ್ರೆ ಅಲ್ಯೂಮಿನಿಯಂ ಎಂಬ ಲೋಹವನ್ನು ತಯಾರಿಸ್ತಾರೆ. ಖನಿಜ ಸಂಪನ್ಮೂಲಗಳಲ್ಲಿ ಎರಡು ಪ್ರಕಾರ ಶಕ್ತಿ ಸಂಪನ್ಮೂಲಗಳಲ್ಲಿ, ಒಂದು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂತ ಕರಿತೀವಿ, ಇನ್ನೊಂದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂತ ಕರಿತೀವಿ. ನೋಡಿ, ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳಲ್ಲಿ ಎರಡು ಪ್ರಕಾರ, ಒಂದು ಸಾಂಪ್ರದಾಯಿಕ, ಇನ್ನೊಂದು ಅಸಾಂಪ್ರದಾಯಿಕ. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ, ಇನ್ನೊಂದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂದ್ರೆ ಏನು? ಯಾವ ಶಕ್ತಿ ಸಂಪನ್ಮೂಲವನ್ನ ಬಳಕೆ ಮಾಡಿದಂತೆ ಒಂದಿನ ಖಾಲಿ ಆಗ್ತದೋ ಅದನ್ನ ಸಾಂಪ್ರದಾಯಿಕ ಅಂತ ಕರಿತೀವಿ. ಯಾವ ಶಕ್ತಿ ಸಂಪನ್ಮೂಲವನ್ನ ಬಳಕೆ ಮಾಡಿದಂತೆ ಒಂದಿನ ನಶಿಸಿ ಹೋಗ್ತದೋ ಅದನ್ನ ಸಾಂಪ್ರದಾಯಿಕ. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂದ್ರೂ ಒಂದೇ, ಬರಿದಾಗುವ ಶಕ್ತಿ ಸಂಪನ್ಮೂಲ ಅಂದ್ರೂ ಒಂದೇ, ನಶಿಸಿ ಹೋಗುವ ಶಕ್ತಿ ಸಂಪನ್ಮೂಲ ಅಂತಂದ್ರು ಒಂದೇ, ನಾಶಗೊಳ್ಳುವ ಶಕ್ತಿ ಸಂಪನ್ಮೂಲ ಅಂತಂದ್ರು ಒಂದೇ. ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂದ್ರೆ ಏನು? ಯಾವತ್ತೂ ಇದು ನಾಶ ಹಂಗಿಲ್ಲ, ಯಾವತ್ತಿದು ನಶಿಸಿ ಹೋಗಂಗಿಲ್ಲ, ನಾಶ ಹಂಗಿಲ್ಲ. ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂದ್ರೆ ನಶಿಸಿ ಹೋಗದೇ ಇರುವಂತ ಶಕ್ತಿ ಸಂಪನ್ಮೂಲ, ಖಾಲಿ ಆಗದೇ ಇರುವಂತ ಶಕ್ತಿ ಸಂಪನ್ಮೂಲವನ್ನ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂತ ಕರೀತೀವಿ. ನೋಡಿ, ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂತಂದ್ರೆ ಇವೆಲ್ಲ ಬರ್ತವೆ: ಕಲ್ಲಿದ್ದಲು, ಪೆಟ್ರೋಲಿಯಂ, ಸ್ವಾಭಾವಿಕ ಅನಿಲ, ಕಬ್ಬಿಣ, ಚಿನ್ನ, ತಾಮ್ರ, ಬಾಕ್ಸೈಟ್, ಅಲ್ಯೂಮಿನಿಯಂ, ಇವೆಲ್ಲ ಏನಂದ್ರೆ ಸಾಂಪ್ರದಾಯಿಕ. ಅಸಾಂಪ್ರದಾಯಿಕ ಅಂದ್ರೆ ಯಾವುದು? ಸೌರಶಕ್ತಿ ಆಗಿರಬಹುದು, ಸಮುದ್ರದ ಅಲೆಗಳು, ಪವನ ಶಕ್ತಿ, ಭೂ ಉಷ್ಣೀಯ ಶಕ್ತಿ. ಇವತ್ತಿಲ್ಲಿ ಉತ್ತರಾಖಂಡದಲ್ಲಿ ಯಾವುದು, ಈಗ ಜಮ್ಮು ಕಾಶ್ಮೀರದಲ್ಲಿ ಲಡಾಖದ ಲೇಹ ಎಂಬ ಸ್ಥಳದಲ್ಲಿ ಭೂಗರ್ಭ ಶಕ್ತಿ ಉತ್ಪಾದನಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆಯಲ್ಲ. ಭೂಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಅಂತಂದ್ರೆ ಅದು ಲಡಾಖದ ಲೇಹದಲ್ಲಿ ಸಮುದ್ರದ ಅಲೆ ಆಗಿರಬಹುದು, ಪವನ ಶಕ್ತಿ ಆಗಿರಬಹುದು, ಭೂಮಿ ಅಂತರಾಳದಲ್ಲಿ ಬರುವಂತ ಶಕ್ತಿ ಆಗಿರಬಹುದು, ಆಮೇಲೆ ಯಾವುದು ಸೌರಶಕ್ತಿ ಆಗಿರಬಹುದು. ಸೌರಶಕ್ತಿ ಇವೆಲ್ಲ ಏನಪ್ಪಾ ಅಂದ್ರೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ. ಈಗ ಎಷ್ಟು ಬೇಕಾದಷ್ಟು, ಈಗ ನೋಡಿ, ಕಲಬುರಗಿ ಜಿಲ್ಲೆಯ ಫಿರೋಜಾಬಾದ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಒಂದು ಸೌರಶಕ್ತಿ ಉತ್ಪಾದನಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗಾದ್ರೆ ಸೌರಶಕ್ತಿ ಉತ್ಪಾದನಾ ಕೇಂದ್ರ ಘಟಕವನ್ನು ಸ್ಥಾಪನೆ ಮಾಡಿದ್ದು ಅದು ಎಂದಾದರೂ ನಾಶ ಆಗಕ್ ಸಾಧ್ಯ ಇದೆಯಾ? ಅಥವಾ ಸೂರ್ಯ ಎಂದಾದರೂ ಅದನ್ನ ಪ್ರಶ್ನೆ ಮಾಡಿದ್ದಾನ? ನೀವ್ ಯಾಕೆ ನನ್ ಪರ್ಮಿಷನ್ ತೊಗೊಳ್ಳಾರೆ ಓ ಕರ್ನಾಟಕ ರಾಜ್ಯ ಸರ್ಕಾರವೇ, ನನ್ ಪರ್ಮಿಷನ್ ತೊಗೊಳ್ಳಾರೆ ಬಜೆಟ್ ನಲ್ಲಿ ಹೆಂಗ್ ನೀವು ಮಂಡಿಸಿದಿರಿ? ಕಲಬುರಗಿ ಏನು ಈ ತುಮಕೂರು ಜಿಲ್ಲೆ ಪಾವಗಡ, ಶಿರಾ ತಾಲೂಕಿನ ಪಾವಗಡದಲ್ಲಿ 2700 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವಂತ ಸೌರ ಘಟಕವನ್ನು ಓಪನ್ ಮಾಡಿದ್ರು. ಅಲ್ಲಿ ಯಾರಾದ್ರೂ ಪ್ರಶ್ನೆ ಮಾಡಿದಾರ? ಸೂರ್ಯ ಪ್ರಶ್ನೆ ಮಾಡಿದ್ ನಾನು ನೀವು ತುಮಕೂರು ಜಿಲ್ಲೆಯವರು, ಯಾವ ಕರ್ನಾಟಕ ರಾಜ್ಯದವ್ರು ಯಾವ ತರ ನೀವು ಅಲ್ಲಿ ನಾನು ಪರ್ಮಿಷನ್ ಇಲ್ಲದೆ ಓಪನ್ ಮಾಡಿದ್ರಿ? ಅದಕ್ಕೆ ಇವೆಲ್ಲ ಏನಪ್ಪಾ ಅಂದ್ರೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಅಂತೇಳಿ ಕರೆಯಲ್ಪಡ್ತೀವಿ, ಸಾಂಪ್ರದಾಯಿಕ. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಬ್ಬಿಣದ ಅದಿರು ಫಸ್ಟ್ ಕೇಳಿದ್ದಾನೆ ಒಂದು ಸರಿ ಕ್ವಶನ್. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕಬ್ಬಿಣದ ಅದಿರು ಯಾವ್ದನ್ನು ಕ್ವಶನ್ ಕೇಳಿದ್ದಾನೆ. ಎ, ಬಿ, ಸಿ, ಡಿ. ರಾಜ್ಯದ ಮೊದಲ ಕಬ್ಬಿಣದ ನಿಕ್ಷೇಪ ದೋಣಿಮಲೈ, ಸಂಡೂರು, ವಿಭೂತಿ ಗುಡ್ಡ. ದೋಣಿಮಲೈ, ಸಂಡೂರು, ವಿಭೂತಿ ಗುಡ್ಡ, ಕೆಮ್ಮನಗುಂಡಿ. ನಮ್ಮ ರಾಜ್ಯದ ಮೊದಲ ಕಬ್ಬಿಣದ ನಿಕ್ಷೇಪ ಯಾವುದು? ರಾಜ್ಯದ ಮೊಟ್ಟ ಮೊದಲ ಕಬ್ಬಿಣದ ನಿಕ್ಷೇಪ ದೋಣಿಮಲೈ, ಸಂಡೂರು, ವಿಭೂತಿ ಗುಡ್ಡ, ಕೆಮ್ಮನಗುಂಡಿ.
58% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಕೆಮ್ಮನಗುಂಡಿ ರೈಟ್ ಆನ್ಸರ್ ನೋಡಿ. ಕೆಮ್ಮನಗುಂಡಿ ಸರಿಯಾಗಿರುವಂತ ಉತ್ತರ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕಬ್ಬಿಣದ ನಿಕ್ಷೇಪ, ನಮ್ಮ ರಾಜ್ಯದ ಮೊದಲ ಕಬ್ಬಿಣದ ನಿಕ್ಷೇಪ, ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕಬ್ಬಿಣದ ನಿಕ್ಷೇಪ ಅಂದ್ರೆ ಅದು ಕೆಮ್ಮನಗುಂಡಿ ನೋಡಿ. ಕೆಮ್ಮನಗುಂಡಿ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಬಳ್ಳಾರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ್. ಕೆಮ್ಮನಗುಂಡಿ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಬಳ್ಳಾರಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಹಾಸನ್ ಜಿಲ್ಲೆ. 75% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಚಿಕ್ಕಮಗಳೂರು ಜಿಲ್ಲೆ ರೈಟ್ ಆನ್ಸರ್ ನೋಡಿ. ಕೆಮ್ಮನಗುಂಡಿ ಅನ್ನುವಂತ ಪ್ರಸಿದ್ಧವಾದ ಕಬ್ಬಿಣದ ನಿಕ್ಷೇಪ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಕೆಮ್ಮನಗುಂಡಿ ನಮ್ಮ ರಾಜ್ಯದ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಕೆಮ್ಮನಗುಂಡಿ. ಇದು ರಾಜ್ಯದ ಮೊಟ್ಟ ಮೊದಲ ಪ್ರಸಿದ್ಧವಾಗಿರುವಂತ ಕಬ್ಬಿಣದ ನಿಕ್ಷೇಪ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕಬ್ಬಿಣದ ನಿಕ್ಷೇಪ ಯಾವ್ದಂದ್ರೆ ಕೆಮ್ಮನಗುಂಡಿ. ಈ ಕೆಮ್ಮನಗುಂಡಿಯ ಕಬ್ಬಿಣವನ್ನು ಬಳಸಿಕೊಂಡು ಯಾರಕ್ಕೆ ಬಳಸಿದಾರೆ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ. ಇಡೀ ದೇಶದಲ್ಲಿ ಹೈಯೆಸ್ಟ್ ಕಬ್ಬಿಣ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಜಾರ್ಖಂಡ್, ಛತ್ತೀಸ್ಗಢ, ಗೋವಾ, ಒಡಿಸ್ಸಾ. ನಮ್ಮ ದೇಶದಲ್ಲಿ ಹೈಯೆಸ್ಟ್ ಕಬ್ಬಿಣದ ಅದಿರನ್ನು ಉತ್ಪಾದನೆ ಮಾಡುವಂತ ರಾಜ್ಯ ಯಾವುದು? ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರು ಉತ್ಪಾದನೆ ಮಾಡುವಂತ ರಾಜ್ಯ ಯಾವುದು ದೇಶದಲ್ಲಿ? ಒಡಿಸ್ಸಾ ರೈಟ್ ಆನ್ಸರ್. ಒಡಿಸ್ಸಾ ರಾಜ್ಯದ ಯಾವ ಬೆಟ್ಟಗಳು ಕಬ್ಬಿಣಕ್ಕೆ ಫೇಮಸ್ ಆಗಿವೆ? ಯಾರು ಹೇಳ್ತಾರೆ? ಒಡಿಸ್ಸಾ ರಾಜ್ಯದಲ್ಲಿ ಯಾವ ಬೆಟ್ಟಗಳು ಕಬ್ಬಿಣಕ್ಕೆ ಫೇಮಸ್ ಆಗಿವೆ? ಒಡಿಸ್ಸಾ ರಾಜ್ಯದ ಯಾವ ಬೆಟ್ಟಗಳು? ಎಸ್, ಒಡಿಸ್ಸಾ ರಾಜ್ಯದ ಯಾವ ಬೆಟ್ಟಗಳು ಕಬ್ಬಿಣಕ್ಕೆ ಫೇಮಸ್ ಆಗಿವೆ? ರೈಟ್. ಕಿಲಿಮಾಂಜರೋ ಎಲ್ಲಿದೆ ಅಂದ್ರೆ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತದೆ. ಬಟ್ ಅವ್ರ ಕರೆಕ್ಟ್ ಆನ್ಸರ್ ಏನಪ್ಪಾ ಅಂತಂದ್ರೆ ಕಿಯೋಂಜರ್ ಬೆಟ್ಟಗಳು ಹೇಳಕ್ ಹೋಗಿ ಅವ್ರು ಮೌಂಟ್ ಕಿಲಿಮಾಂಜರೋ ಅಂತ ಹೇಳಿ. ಎರಡು ಒಂದೇ ಅವು. ಯಾರು ಅಸಹ್ಯ ಎಲ್ಲಿ ಅಸಹ್ಯ ಮಾಡೀನಿ ನಿಮ್ಮ ಜಗಳ ಹಚ್ಚಡ ಗೊತ್ತ ಮಾಡ್ರಿ ನಿಟ್ ಕನ್ಫ್ಯೂಸ್ ಆಗಿರ್ತದ. ಕಿಯೋಂಜರ್ ಬೆಟ್ಟಗಳು ಮೌಂಟ್ ಕಿಲಿಮಾಂಜರೋ ಎರಡು ಒಂದೇ ಅನಿಸ್ತದ ಅದು. ಒಡಿಸ್ಸಾ ರಾಜ್ಯದ ಎರಡು ಪ್ರಸಿದ್ಧವಾಗಿರುವಂತಹ ಬೆಟ್ಟಗಳಿಗೆ ಫೇಮಸ್ ಯಾವಂದ್ರೆ ಒಂದು ಕಿಲಿಮಾಂಜರೋ ನೋಡಿ ಯಾವ ತರ ಪ್ರಭಾವ ಬೀರಿದರು. ಕಿಯೋಂಜರ್ ಬೆಟ್ಟಗಳು, ಇನ್ನೊಂದು ಸಿಮ್ಲಿಪಾಲ್ ಬೆಟ್ಟಗಳು. ಸಿಮ್ಲಿಪಾಲ್ ಬೆಟ್ಟಗಳು, ಕಿಯೋಂಜರ್ ಬೆಟ್ಟಗಳು, ಇನ್ನೊಂದು ಸಿಮ್ಲಿಪಾಲ್ ಬೆಟ್ಟಗಳು. ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂದ್ರೆ ಒಡಿಸ್ಸಾ ರಾಜ್ಯದಲ್ಲಿ. ಒಡಿಸ್ಸಾ ರಾಜ್ಯದ ಎರಡು ಪ್ರಸಿದ್ಧವಾಗಿರುವಂತಹ ಬೆಟ್ಟಗಳು ಯಾವಂದ್ರೆ ಕಿಯೋಂಜರ್ ಬೆಟ್ಟಗಳು ಮತ್ತು ಸಿಮ್ಲಿಪಾಲ್ ಬೆಟ್ಟಗಳು ಒಡಿಸ್ಸಾ ರಾಜ್ಯದಲ್ಲಿ ಕಬ್ಬಿಣಕ್ಕೆ ಅತ್ಯಂತ ಪ್ರಸಿದ್ಧಿಯಾಗಿರುವಂತಹ ಬೆಟ್ಟಗಳು ಅಂತ ಹೇಳಿ ಗುರುತಿಸ್ತೀವಿ. ನೆನ್ಪಿಡಿ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಬ್ಬಿಣದ ಅದಿರದಲ್ಲಿ ಎಷ್ಟು ಪ್ರಕಾರ? 3 ಪ್ರಕಾರ, 4 ಪ್ರಕಾರ, 5 ಪ್ರಕಾರ, 6 ಪ್ರಕಾರ. ಕಬ್ಬಿಣದ ಅದಿರಿನಲ್ಲಿ ಎಷ್ಟು ಪ್ರಕಾರ ಅದಾವೆ? 3, 4, 5, 6. ಶಬಾಷ್. ಕಬ್ಬಿಣದ ಇದರಲ್ಲಿ ಎಷ್ಟು ಪ್ರಕಾರ ಅಂದ್ರೆ 4 ಪ್ರಕಾರ ನೋಡಿ. 4 ಪ್ರಕಾರ ಯಾವುವು? ಹೆಮಟೈಟ್, ಮ್ಯಾಗ್ನಾಟೈಟ್, ಲಿಮೋನೈಟ್ ಮತ್ತೆ ಸಿಡ್ರೈಟ್. ಕಬ್ಬಿಣದ ಇದರಲ್ಲಿ ಎಷ್ಟು ಪ್ರಕಾರ ಅಂದ್ರೆ ಕಬ್ಬಿಣದ ಇದರಲ್ಲಿ
4 ಪ್ರಕಾರದ ಕಬ್ಬಿಣದ ಅದಿರುಗಳು ನೋಡ್ತೀವಿ. ಆ 4 ಪ್ರಕಾರ ಯಾವಂದ್ರೆ ಹೆಮಟೈಟ, ಮ್ಯಾಗ್ನಟೈಟ, ಲಿಮೋನೈಟ, ಸಿಡ್ರೈಟ್. ನೋಡಿ, ಟೈಟ ಪುಲ್ನೈಟ ರೈಟ್, ಟೈಟ ಪುಲ್ನೈಟ ರೈಟ್ ನೆನ್ಪಿಡಬೇಕಾದ್ರೆ ಯಾವುವು? ಹೆಮಟೈಟ, ಲಿಮೋನೈಟ, ಮ್ಯಾಗ್ನಟೈಟ, ಲಿಮೋನೈಟ, ಸಿಡ್ರೈಟ್. ಕಬ್ಬಿಣದ ಎದಿರಲ್ಲಿ ಎಷ್ಟು ಪ್ರಕಾರ ಅಂತಂದ್ರೆ 4 ಪ್ರಕಾರದ ಕಬ್ಬಿಣದ ಎದಿರುಗಳು ನೋಡ್ತೀವಿ. 4 ಪ್ರಕಾರ ಯಾವಂತಂದ್ರೆ ಹೆಮಟೈಟ್ 1, ಮ್ಯಾಗ್ನಟೈಟ, ಲಿಮೋನೈಟ, ಸಿಡ್ರೈಟ್. ಇವುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಕಬ್ಬಿಣದ ಎದಿರು ಯಾವುದು? ಇವುಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಹೈಯೆಸ್ಟ್ ಗುಣಮಟ್ಟದ ಕಬ್ಬಿಣದ ಅದಿರು ಹೆಮಟೈಟೋ, ಮ್ಯಾಗ್ನಟೈಟೋ, ಲಿಮೋನೈಟೋ, ಸಿಡ್ರೈಟೋ. ಅತ್ಯಂತ ಶ್ರೇಷ್ಠ ಮಟ್ಟದ, ಉನ್ನತ ಮಟ್ಟದ, ಅತ್ಯಂತ ಹೆಚ್ಚು ಬೆಲೆ ಬಾಳುವಂತ ಕಬ್ಬಿಣದ ಎದಿರು ಯಾವಂದ್ರ ಮ್ಯಾಗ್ನಟೈಟ್. ನೋಡಿ, ಮ್ಯಾಗ್ನಟೈಟ್ ರೈಟ್ ಆನ್ಸರ್. ಅತಿ ಹೆಚ್ಚು ಬೆಲೆ ಬಾಳುವ, ಅತಿ ಹೆಚ್ಚು ಗುಣಮಟ್ಟ ಹೊಂದಿರುವಂತ ಬೆಲೆ ಬಾಳುವ ಕಬ್ಬಿಣದ. ಅಯ್ಯೋ, ಗದ್ದಿಲಿಂಗ ಪ್ರಥಮ ಸ್ಥಾನದಲ್ಲಿ ಅವಲ್ಲಪ್ಪ. ಗದ್ದಿಲಿಂಗಪ್ಪ ಅವರು ಪ್ರಥಮ ಸ್ಥಾನದಲ್ಲಿ, ಶಂಕರಗೌಡ ಅವರು, ಮಂಜುನಾಥ್ ಅವರು, ಪ್ರಕೃತಿ ಅವರು, ವೆಂಕಟೇಶ್ ಅವರು, ಅಮರೇಶ್ ಅವರು, ರಾಜಭಕ್ಷ ಅವರು, ಮೌನೇಶ್ ಅವರು, ಶಿವ ಅವರು, ಕವಿತಾ ಪಾಟೀಲ್ ಅವರು. ನೋಡಿ, ಅತ್ಯಂತ ಶ್ರೇಷ್ಠವಾಗಿರುವಂತ ಕಬ್ಬಿಣದ ಎದಿರು ಯಾವಂದ್ರೆ ಮ್ಯಾಗ್ನಟೈಟ್. ಕಬ್ಬಿಣದ ಎದಿರಲ್ಲಿ ಎಷ್ಟು ಪ್ರಕಾರ ಅಂದ್ರೆ 4 ಪ್ರಕಾರ: ಹೆಮಟೈಟಲ್, ಮ್ಯಾಗ್ನಟೈಟಲ್, ಲಿಮೋನೈಟ, ಸಿಟ್ರೈಟ್. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ದೊರೆಯುವಂತ ಪ್ರಧಾನವಾಗಿರುವಂತ ಅದಿರುಗಳಂದ್ರ ಟೋಟಲ್ 100% ಇದೆ ಅಂದ್ರೆ 100% ದಲ್ಲಿ 67% ಇವೆ ಅದಾವೆ. ಹೆಮಟೈಟ್ ಮತ್ತು ಮ್ಯಾಗ್ನಟೈಟ್ 67%. ಇನ್ನು 33% ಯಾವಂದ್ರೆ ಲಿಮೋನೈಟ್ ಮತ್ತು ಸಿಡ್ರೈಟ್ 33%. 67% ಯಾವಂದ್ರೆ ಹೆಮಟೈಟ್ ಮತ್ತು ಮ್ಯಾಗ್ನಟೈಟ್ 67% ನಮ್ಮ ರಾಜ್ಯದಲ್ಲಿ ದೊರೆಯುತ್ತವೆ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಕಬ್ಬಿಣದ ಎದಿರನ್ನು ಎಷ್ಟು ವಲಯಗಳನ್ನಾಗಿ ಮಾಡಿದ್ದೇವೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಬ್ಬಿಣದ ಎದಿರನ್ನು 3 ವಲಯಗಳನ್ನಾಗಿ ಮಾಡಿದ್ದೇವೆ. 3 ವಲಯಗಳು. ಆ 3 ವಲಯಗಳು ಯಾವುವು ನೋಡಿ. ನಮ್ಮ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದ್ದು ಕರ್ನಾಟಕ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದ್ದು 3 ಭಾಗಗಳನ್ನಾಗಿ ಮಾಡುತ್ತೇವೆ ಕಬ್ಬಿಣದ ವಲಯಗಳಲ್ಲಿ. ಒಂದು ಬಳ್ಳಾರಿ ವಲಯ, ಚಿಕ್ಕಮಗಳೂರು ವಲಯ, ಚಿತ್ರದುರ್ಗ ವಲಯ ಅಂತ ಹೇಳಿ 3 ವಲಯಗಳನ್ನಾಗಿ ವಿಂಗಡಿಸ್ತೀವಿ. ಇದು ಕ್ವಶನ್ ಆಗಿದೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಕಬ್ಬಿಣದ ವಲಯಗಳು ಎಷ್ಟದ ಅಂದ್ರೆ 3 ವಲಯಗಳು. ನಮ್ಮ ರಾಜ್ಯದ ಕಬ್ಬಿಣದ ವಲಯಗಳು 3 ವಲಯಗಳದಾವೆ. 3 ವಲಯಗಳು. ಆ 3 ವಲಯಗಳು ಯಾವಂತಂದ್ರೆ ನಂಬರ್ 1 ಬಳ್ಳಾರಿ ವಲಯ, ಬಳ್ಳಾರಿ. ನಂಬರ್ 2 ಚಿಕ್ಕಮಗಳೂರು. ನಂಬರ್ 3 ಚಿತ್ರದುರ್ಗ. ಹೈಯೆಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಉತ್ಪಾದನೆ ಮಾಡುವ ಕಬ್ಬಿಣದ ಅದಿರು ಅಂತಂದ್ರೆ ಅದು ಬಳ್ಳಾರಿ. ಬಳ್ಳಾರಿಯಲ್ಲಿ ಯಾವ ಫೇಮಸ್ ಅದಾವೆ ಕಬ್ಬಿಣದ ನಿಕ್ಷೇಪಗಳು? ಒಂದು ಕುಮಾರಸ್ವಾಮಿ ಬೆಟ್ಟ ಫೇಮಸ್ ಇದೆ. ಕುಮಾರಸ್ವಾಮಿ ಬೆಟ್ಟ ನೋಡಿ, ಕುಮಾರಸ್ವಾಮಿ ಬೆಟ್ಟ ಫೇಮಸ್. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂತ ಕಬ್ಬಿಣದ ನಿಕ್ಷೇಪ ಅಂದ್ರೆ ಕುಮಾರಸ್ವಾಮಿ ಬೆಟ್ಟಗಳು. ಎರಡನೇದ್ದು ಯಾವಂದ್ರೆ ವಿಭೂತಿ ಗುಡ್ಡ. ವಿಭೂತಿ ಗುಡ್ಡ ಫೇಮಸ್. ಮತ್ತೆ ದೋಣಿಮಲೈ ಬೆಟ್ಟಗಳು. ಇವ್ ಮೇಲೆ ಬಹಳ ಫೇಮಸ್ ಕ್ವಶನ್ ಕೇಳ ನೋಡಿ. ಇದ್ರ ಮೇಲೆ ಹೈಯೆಸ್ಟ್ ಕೇಳ. ದೋಣಿಮಲೈ ಬೆಟ್ಟಗಳು ಎದಕ್ ಫೇಮಸ್ ಆಗಿವೆ ಅಂದ್ರೆ ಕಬ್ಬಿಣದ ಎದಿರು ಫೇಮಸ್ ಆಗಿವೆ. ಕರ್ನಾಟಕ ರಾಜ್ಯದಲ್ಲಿ ದೋಣಿಮಲೈ ಬೆಟ್ಟಗಳು ಎಲ್ಲಿ ಸಿಗ್ತಾವ ಅಂದ್ರೆ ಬಳ್ಳಾರಿಯಲ್ಲಿ. ಹೊಸಪೇಟೆ, ಇವೆಲ್ಲ ಕುಮಾರಸ್ವಾಮಿ ಬೆಟ್ಟಗಳು, ವಿಭೂತಿ ಗುಡ್ಡ, ದೋಣಿಮಲೈ ಬೆಟ್ಟಗಳು, ಹೊಸಪೇಟೆ, ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದಂತ ಕಬ್ಬಿಣದ ನಿಕ್ಷೇಪಗಳು ನೋಡಿ. ಬಳ್ಳಾರಿ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಬೆಟ್ಟ, ವಿಭೂತಿ ಗುಡ್ಡ, ದೋಣಿಮಲೈ ಬೆಟ್ಟಗಳು, ಮತ್ತೆ ತಿಮ್ಮಪ್ಪನ ಗುಡಿ, ಪ್ರಥಮ ಸ್ಥಾನದಲ್ಲಿ ಹೈಯೆಸ್ಟ್ ಇವುಗಳಲ್ಲಿ ಅತಿ ಹೆಚ್ಚು ಕಬ್ಬಿಣ ಉತ್ಪಾದನೆ ಮಾಡೋದು ಯಾವಂದ್ರ ದೋಣಿಮಲೈ ಬೆಟ್ಟಗಳು. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವ್ದವೆ? ಬಿಬಿ ಹಿಲ್ಸ್, ಬಾಬಾ ಬುಡನ್ಗಿರಿ ಬೆಟ್ಟಗಳು, ಕಲಹತ್ತಗಿರಿ, ಬಾಬಾ ಬುಡನ್ಗಿರಿ ಬೆಟ್ಟಗಳು, ಕಲಹತ್ತಗಿರಿ, ಕುದುರೆಮುಖ,
ಕುದುರೆಮುಖ, ಕೆಮ್ಮನಗುಂಡಿ, ಇವೆಲ್ಲ ಕೆಮ್ಮನಗುಂಡಿ ಆಗಿರಬಹುದು, ಕುದುರೆಮುಖ ಆಗಿರಬಹುದು, ಕಲ್ಲತ್ತಗಿರಿ, ಬಿಬಿ ಹಿಲ್ಸ, ಇವೆಲ್ಲ ಎಲ್ಲಪ್ಪ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಸಿದ್ಧವಾಗಿರುವಂತ ಕಬ್ಬಿಣದ ನಿಕ್ಷೇಪಗಳನ್ನು ಕರಿತೀವಿ. ಬಾಬಾ ಬುಡನಗಿರಿ ಬೆಟ್ಟಗಳು, ಕಲಹತ್ತಗಿರಿ, ಕುದುರೆಮುಖ, ಕೆಮ್ಮನಗುಂಡಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಆದ್ರೂ ಒಂದು ನೋವಿನ ಒಂದು ವಿಶೇಷ ಸುದ್ದಿ ಏನು ಅಂತಂದ್ರೆ ಈ ಭಾಗದಲ್ಲಿ ಯಾವುದೇ ಗಣಿಗಾರಿಕೆ ಮಾಡಕ್ ಅವಕಾಶ ಇಲ್ಲ. ಯಾಕೆ ಅವಕಾಶ ಇಲ್ಲ ಅಂದ್ರೆ ಪಶ್ಚಿಮ ಘಟ್ಟಗಳು ನಾಶ ಆಗ್ತವೆ. ಪಶ್ಚಿಮ ಘಟ್ಟಗಳು ನಾಶ ಆಗುವುದರಿಂದ ನಮ್ಮ ದೇಶದ ವ್ಯವಸ್ಥೆಯ ಸಂಪೂರ್ಣವಾಗಿ ಆ ಪಶ್ಚಿಮ ಘಟ್ಟಗಳು ನಾಶ ಆದ್ರೆ ರಾಷ್ಟ್ರೀಯ ಉದ್ಯಾನವನಗಳು ನಾಶ ಆಗ್ತವೆ, ನದಿಗಳೆಲ್ಲವೂ ಬತ್ತಿ ಹೋಗ್ತವೆ, ರಾಷ್ಟ್ರೀಯ ಉದ್ಯಾನವನಗಳು ನಾಶ ಆಗ್ತವೆ. ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗುವುದರಿಂದ ಈ ಭಾಗದಲ್ಲಿ ಈಗಾಗಲೇ 3 ವರದಿಗಳು ಜಾರಿಗೆ ಬಂದಿದ್ದಾವೆ. ಆ 3 ವರದಿಗಳು ಯಾವಂದ್ರೆ ಮಾಧವ ಗಾಡಿಗಳ ಸಮಿತಿ ಅಂತ ಹೇಳಿ, ಕಸ್ತೂರಿ ರಂಗನ ಸಮಿತಿ ಅಂತ ಹೇಳಿ, ಚಂದ್ರಶೇಖರಯ್ಯ ಸಮಿತಿ ಅಂತ ಹೇಳಿ. ಚಂದ್ರಶೇಖರಯ್ಯ ಸಮಿತಿ, ಕಸ್ತೂರಿ ರಂಗನ ಸಮಿತಿ, ಗಾಡಿಗಳ ಸಮಿತಿ, ಈ ಸಮಿತಿಗಳು ಜಾರಿಗೆ ಬಂದಿದ್ದರಿಂದ ಈ ಭಾಗದಲ್ಲಿ ಎಲ್ಲವೂ ಕೂಡ ಏನಾಗಿದೆ ಅಂದ್ರೆ ಪಶ್ಚಿಮ ಘಟ್ಟಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುವುದರಿಂದ ಈ ಭಾಗದಲ್ಲಿ ಯಾವುದೇ ಗಣಿಗಾರಿಕೆಯನ್ನು ಮಾಡಬಾರದು ಅಂತ ಹೇಳಿ ಹೇಳಲಾಗಿದೆ. ಆ ಉದ್ದೇಶಕ್ಕಾಗಿ ಇಲ್ಲಿ ಸ್ಟಾಪ್ ಮಾಡಲಾಗಿದೆ. ಒಂದು ವೇಳೆ ಇಲ್ಲಿ ಏನಾದ್ರೂ ಅವಕಾಶ ಕೊಟ್ಟರೆ ದೇಶದಲ್ಲಿ ನಂಬರ್ 1 ಆಗ್ತದೆ. ಅಂತ ಹೈಯೆಸ್ಟ್ ಕಬ್ಬಿಣ ಹೊಂದಿರುವಂತ ರಾಜ್ಯ. ಮೊದಲೇ ಜ್ವಾಲಾಮುಖಿ ಶಿಲೆಗಳ ನಿರ್ಮಾಣಗೊಂಡಿದ್ದು ನಮ್ಮ ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಭೂಕಂಪ ಆಗಿದ್ದು ಕೇಳಿರಿ ನೀವು? ಭೂಕಂಪ ಆಗ್ಯದ, ಸುನಾಮಿ ಆಗ್ಯದ, ಬಂದ್ರ ಸತ್ ಹೋತದ ಭೂಕಂಪದ ಅಲೆಗಳದ 3 ಪ್ರಾಥಮಿಕ ಅಲೆ, ದ್ವಿತೀಯ ಅಲೆ, ತೃತೀಯ ಅಲೆ. ಅತಿ ವೇಗದ ಅಲೆಗಳಂದ್ರೆ ಪ್ರೈಮರಿ ವೇವ್ಸ್ ಅವು. ಇನ್ನು ಅತಿ ನಿಧಾನವಾಗಿರುವ ಅಲೆಗಳು ಅಂದ್ರೆ ತೃತೀಯ ಅಲೆಗಳು. ಎಂದೂ ಅಪ್ಪಿತಪ್ಪಿ ನಮ್ಮಲ್ಲಿ ಭೂಕಂಪ ಸಂಭವಿಸಿದ ಉದಾಹರಣೆ ಇಲ್ಲ. ಯಾಕಂದ್ರೆ ಕರಿಕಲ್ ಅದ ಭಯಂಕರ. ಅದು ಬಸಾಲ್ಟ್ ಶಿಲೆ ನಿರ್ಮಾಣಗೊಂಡಂತ ಕರಿಕಲ್ ಬಂದ್ರೆ ಸತ್ ಹೋಗ್ಬೇಕದು. ಸತ್ನಪ್ಪ ಅನ್ಬೇಕು ಜೀವನದ ಯಾಕಾರ ಬಂದೆ ಕಡೆ ಒದ್ದಾಡಿ ಹೋಗ್ತದೆ ಇಲ್ಲಿ ಸಿಕ್ತಂದ್ರ. ಅಷ್ಟು ಗಟ್ಟಿಯಾಗಿರುವಂತ ನೆಲ ಇರುವುದರಿಂದ ಈ ಭಾಗದಲ್ಲಿ ಯಾವುದೇ ಭೂಕಂಪಗಳು ಸಂಭವಿಸಂಗಿಲ್ಲ. ಕಾರಣ ಏನಂದ್ರೆ ಇಲ್ಲಿ ಅಪಾರ ಪ್ರಮಾಣದಲ್ಲಿ ಕಬ್ಬಿಣದ ನೀರನ್ನು ನಾವು ನೋಡ್ತೀವಿ. ಇನ್ನು 3ನೇ ವಲಯ ಅಂದ್ರೆ ಚಿತ್ರದುರ್ಗ ವಲಯ ಅಂತ ಕರಿತೀವಿ. ಚಿತ್ರದುರ್ಗದಲ್ಲಿ ಹೈಯೆಸ್ಟ್ ಕಬ್ಬಿಣ ಎಲ್ಲೆಲ್ಲಿ ದೊರೀತದೆ? ಚಿತ್ರದುರ್ಗದಲ್ಲಿ ಹೊಸದುರ್ಗ ಅನ್ನುವಂತ ಸ್ಥಳ ಫೇಮಸ್. ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೊಸದುರ್ಗ ಅನ್ನುವಂತ ಸ್ಥಳ ಅತಿ ಹೆಚ್ಚು ಕಬ್ಬಿಣ ಉತ್ಪಾದನೆ ಮಾಡ್ತದೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಒಂದು ಸ್ಥಳ ಇದೆ. ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕನಾಯಕನಹಳ್ಳಿ ಅಂತ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ. ಶಿವಮೊಗ್ಗ ಜಿಲ್ಲೆ ಶಂಕರಗುಡ್ಡ ಅಂತ ಹೇಳಿ ಕುಂಸಿ ಅಂತ ಬರ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಶಂಕರಗುಡ್ಡ ಫೇಮಸ್. ಶಂಕರಗುಡ್ಡ ಮತ್ತೆ ಕುಂಸಿ ಅನ್ನುವಂತ ಸ್ಥಳ ಇದೆ ಫೇಮಸ್. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ, ಅದಕ್ಕೆ ಚಿಕ್ಕನಾಯಕನಹಳ್ಳಿ ಅಂತ ಕರೀತಾರೆ. ಚಿಕ್ಕನಾಯಕನಹಳ್ಳಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಫೇಮಸ್ ಕಬ್ಬಿಣದ ಗೇರಿದೆ. ಯಾರು ಹೇಳ್ತಾರೆ? ಬಾಗಲಕೋಟೆ ಜಿಲ್ಲೆಯಲ್ಲಿ ಗಣಿಗಾರಿಕೆ ಇದೆ ಫೇಮಸ್. ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಸಿದ್ಧವಾದಂತ ಕಬ್ಬಿಣದ ಗಣಿಗಾರಿಕೆ ಎಲ್ಲಿದೆ? ಎಕ್ಸಲೆಂಟ್, ಅಮೀನ್ಗಢದಲ್ಲಿ ರೈಟ್ ಆನ್ಸರ್ ನೋಡಿ. ಬಾಗಲಕೋಟೆ ಜಿಲ್ಲೆ ಪ್ರಸಿದ್ಧವಾಗಿರುವಂತ ಕಬ್ಬಿಣದ ನಿಕ್ಷೇಪ ಫೇಮಸ್ ಆಗಿರುವ ಸ್ಥಳ ಯಾವಂದ್ರೆ ಅದು ಬಾಗಲಕೋಟೆ ಜಿಲ್ಲೆಯ ಅಮೀನಗಢ ಅನ್ನುವಂತ ಸ್ಥಳ ನೋಡಿ. ಅಮೀನಗಢ ಬಾಗಲಕೋಟೆ ಜಿಲ್ಲೆಯ ಅಮೀನಗಢ ಎದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಕಬ್ಬಿಣದ ನಿಕ್ಷೇಪಕ್ಕೆ ಫೇಮಸ್ ಆಗಿದೆ ನೋಡಿ, ಅಮೀನಗಢ ಅನ್ನುವಂತ ಸ್ಥಳ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಕಬ್ಬಿಣದ ನೀರನ್ನು ಬಳಸ್ಕೊಂಡು ಏನ್ ಮಾಡ್ತಾರಂದ್ರೆ 2 ಬೃಹತ್ ಉಕ್ಕು ಕಬ್ಬಿಣ ಕಾರ್ಖಾನೆಗಳನ್ನ ಆರಂಭ ಮಾಡಲಾಗಿದೆ. ಆ 2 ಬೃಹತ್ ಉಕ್ಕು ಕಬ್ಬಿಣ ಕಾರ್ಖಾನೆಗಳು ಯಾವಂದ್ರೆ 1923ರಲ್ಲಿ ಭದ್ರಾವತಿ ಅನ್ನುವಂತ ಉಕ್ಕು ಕಬ್ಬಿಣ ಕಾರ್ಖಾನೆ, ಭದ್ರಾವತಿ. ಇನ್ನ 2000ರಲ್ಲಿ ಜಿಂದಾಲ್ ಅನ್ನುವಂತ ಉಕ್ಕು ಕಬ್ಬಿಣ ಕಾರ್ಖಾನೆ. 2 ಬೃಹದಾಕಾರದ ಉಕ್ಕು ಕಬ್ಬಿಣ ಕಾರ್ಖಾನೆಗಳು 1923ರಲ್ಲಿ ಭದ್ರಾವತಿ. ಈ ಭದ್ರಾವತಿ ಉಕ್ಕು ಕಬ್ಬಿಣ ಕಾರ್ಖಾನೆ ಇದೆಯಲ್ಲ, ಇದು ದಕ್ಷಿಣ ಭಾರತದ ಮೊಟ್ಟ ಮೊದಲ ಉಕ್ಕು ಕಬ್ಬಿಣ ಕಾರ್ಖಾನೆ. ಇದು ಇಡೀ ದಕ್ಷಿಣ ಭಾರತದಲ್ಲಿ ಆರಂಭಗೊಂಡಂತ ಮೊಟ್ಟ ಮೊದಲ ಪ್ರಸಿದ್ಧವಾದ ಉಕ್ಕು ಕಬ್ಬಿಣ ಕಾರ್ಖಾನೆ ಅಂದ್ರೆ ಭದ್ರಾವತಿ. ಇದು ಯಾರ ಕನಸಿನ ಕೂಸು ಅಂತ ಕೇಳಿದ್ದಾರೆ? ಸರ್ ಎಂ ವಿಶ್ವೇಶ್ವರಯ್ಯವರ ಕನಸಿನ ಕೂಸು. ಸರ್ ಎಂ ವಿಶ್ವೇಶ್ವರಯ್ಯವರ ಕನಸಿನ ಕೂಸಾಗಿರುವಂತ ಭದ್ರಾವತಿ ಉಕ್ಕು ಕಬ್ಬಿಣ ಕಾರ್ಖಾನೆ ಒಂದು. ಇನ್ನೊಂದು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಿದ್ಧವಾದಂತ ಜಿಂದಾಲ್ ವಿಜಯನಗರ ಉಕ್ಕು ಕಬ್ಬಿಣ ಕಾರ್ಖಾನೆ ಅಂತ ಕರಿತೀವಿ. ನಮ್ಮ ರಾಜ್ಯದಲ್ಲಿ 2 ಪ್ರಸಿದ್ಧವಾದ ಉಕ್ಕು ಕಬ್ಬಿಣ ಕಾರ್ಖಾನೆಗಳು, ಒಂದು ಭದ್ರಾವತಿ, ಇನ್ನೊಂದು ಜಿಂದಾಲ್.
1923ರಲ್ಲಿ ಭದ್ರಾವತಿ ಆದ್ರೆ 2000ರಲ್ಲಿ ಜಿಂದಾಲ್ ವಿಜಯನಗರ ಉಕ್ಕು ಕಬ್ಬಿಣ ಕಾರ್ಖಾನೆ. ಇವೆಲ್ಲವೂ ಕೂಡ ಅಲ್ಲಿ ಇದನ್ನ ಅಪಾರ ಪ್ರಮಾಣದಲ್ಲಿ ಬಳಸಲಾಗ್ತದೆ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಸಂಪೂರ್ಣವಾಗಿ ಗಣಿಗಾರಿಕೆಯನ್ನು ಸ್ಟಾಪ್ ಹಾಕ್ಬೇಕು. ಯಾಕಂದ್ರೆ ನಮ್ಮ ರಾಜ್ಯದ ಗಣಿಗಾರಿಕೆಯಿಂದ ಭೂಮಿ ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ಟು ಬೀಳುತ್ತನ್ನುವಂತ ಉದ್ದೇಶಕ್ಕಾಗಿ ಈ ಭಾಗದಲ್ಲಿ ಗಣಿಗಾರಿಕೆಯನ್ನ ಸ್ಥಗಿತಗೊಳಿಸಬೇಕು ಅನ್ನುವಂತ ಉದ್ದೇಶವನ್ನ ಹಮ್ಮಿಕೊಳ್ಳಲಾಗಿದೆ. 1923ರಲ್ಲಿ ಭದ್ರಾವತಿ, ಆ ಭದ್ರಾವತಿ ಉಕ್ಕು ಕಬ್ಬಿಣ ಕಾರ್ಖಾನೆ ಏನಂತ ಕರೆದ್ರಂದ್ರೆ ಇದನ್ನ ವಿಶ್ವೇಶ್ವರಯ್ಯ ಉಕ್ಕು ಕಬ್ಬಿಣ ಕಾರ್ಖಾನೆ ಅಂತ ಕರೆದ್ರು. ಯಾಕಂದ್ರೆ ನಮ್ಮ ದೇಶದಲ್ಲಿ 3 ಉಕ್ಕು ಕಬ್ಬಿಣ ಕಾರ್ಖಾನೆಗಳ ಸ್ಥಾಪನೆ ಆಗ್ತವೆ. 1907ರಲ್ಲಿ ಟಿಸ್ಕೋ ಅಂತ ಹೇಳಿ ಟಿಸ್ಕೋ, 1919ರಲ್ಲಿ ಇಸ್ಕೋ, 1923ರಲ್ಲಿ ವಿಸ್ಕೋ. ಟಿಸ್ಕೋ, ಇಸ್ಕೋ, ವಿಸ್ಕೋ. ಟಿಸ್ಕೋ, ಇಸ್ಕೋ, ವಿಸ್ಕೋ. ಟಿಸ್ಕೋ ಅಂದ್ರೆ ಏನು? ಟಾಟಾ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್. ಇಸ್ಕೋ ಅಂದ್ರೆ ಏನು? ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್. ವಿಸ್ಕೋ ಅಂದ್ರೆ ಏನು? ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್. 3 ಬೃಹತ್ ಉಕ್ಕು ಕಬ್ಬಿಣ ಕಾರ್ಖಾನೆಗಳು ಸ್ವತಂತ್ರಕ್ಕಿಂತ ಮುಂಚೆ ಸ್ಥಾಪನೆ ಆಗ್ತವೆ. ಅವುಗಳನ್ನೇ ಟಿಸ್ಕೋ, ಇಸ್ಕೋ, ವಿಸ್ಕೋ ಅಂತ ಕರೀತಾರೆ. ಟಿಸ್ಕೋ, ಇಸ್ಕೋ, ವಿಸ್ಕೋ. ಟಿಸ್ಕೋ ಮೀನ್ಸ್ ಟಾಟಾ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್. ಇಸ್ಕೋ ಮೀನ್ಸ್ ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್. ವಿಸ್ಕೋ ಮೀನ್ಸ್ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್ ಅಂತೇಳಿ 3 ಬೃಹತ್ ಉಕ್ಕು ಕಬ್ಬಿಣ ಕಾರ್ಖಾನೆಗಳು. ಅದಾದ ಮೇಲೆ ರೂರ್ಕೆಲಾ ಅಂತ ಸ್ಥಾಪನೆ ಆಗ್ತದೆ, ದುರ್ಗಾಪುರ ಸ್ಥಾಪನೆ ಆಗ್ತದೆ, ಬಿಲಾಯಿ ಸ್ಥಾಪನೆ ಆಗ್ತದೆ, ಬೊಕಾರೋ ಸ್ಥಾಪನೆ ಆಗ್ತದೆ, ವಿಶಾಖಪಟ್ಟಣ ಸ್ಥಾಪನೆ ಆಗ್ತದೆ, ಸೇಲಂ ಉಕ್ಕು ಕಬ್ಬಿಣ ಕಾರ್ಖಾನೆ ಸ್ಥಾಪನೆ ಆಗ್ತದೆ, ಜಿಂದಾಲ್ ವಿಜಯನಗರ ಉಕ್ಕು ಕಬ್ಬಿಣ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಇದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಕುಲ್ಟಿ ಅನ್ನುವಂತ ಉಕ್ಕು ಕಬ್ಬಿಣ ಕಾರ್ಖಾನೆ ಆರಂಭ ಆಗಿತ್ತು 1870ರಲ್ಲಿ. ದೊಡ್ಡ ಇತಿಹಾಸ ಇದೆ, ನಾ ಹೇಳಂಗಿಲ್ಲ, ಅದನ್ನ ಮುಂದೆ ಇಂಡಿಯನ್ ಜಿಯೋಗ್ರಫಿ ಹೇಳುವಾಗ ಅದ್ರ ಬಗ್ಗೆ ಹೇಳ್ತೇನೆ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಉಕ್ಕು ಕಬ್ಬಿಣ ಕಾರ್ಖಾನೆಗಳ ಇತಿಹಾಸವನ್ನು ತೆಗೆದುಕೊಂಡಾಗ ನಮ್ಮ ರಾಜ್ಯದ ಮೊಟ್ಟ ಮೊದಲ ಬಾರಿಗೆ ಹೈಯೆಸ್ಟ್ ಕಬ್ಬಿಣ ದೊರೆತಿದ್ದು ಎಲ್ಲಿ ಅಂತ ಕ್ವಶನ್ ಕೇಳಿದ್ದಾನೆ. ಅದು ಎಲ್ಲಿ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮನಗುಂಡಿ ಅಂತ ಕರಿತೀವಲ್ಲ, ಇದು ನಮ್ಮ ರಾಜ್ಯದ ಮೊಟ್ಟ ಮೊದಲ ಕಬ್ಬಿಣದ ನಿಕ್ಷೇಪ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇದಾದ ಮೇಲೆ ಇನ್ನೊಂದು ಅಪರೂಪದ ಲೋಹ ಅಂದ್ರೆ ನಮ್ಮ ರಾಜ್ಯ ಚಿನ್ನ. ಅದಕ್ಕೆ ಕನ್ನಡ ನಾಡನ್ನ ಚಿನ್ನದ ನಾಡು ಅಂತ ಕರೀತಾರೆ. ಚಿನ್ನಕ್ಕೆ ಫೇಮಸ್ ಆಗಿರುವಂತ ನಾಡು ನಮ್ಮ ರಾಜ್ಯ. ಕನ್ನಡ ನಾಡನ್ನ, ಕರ್ನಾಟಕ ರಾಜ್ಯವನ್ನು ಚಿನ್ನ ಅಂತ ಕರೀತಾರೆ. ಹಾಗಾದ್ರೆ ಚಿನ್ನ ಯಾವ ಅದಿರಿನಲ್ಲಿ ದೊರೆಯುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಇದು ಕ್ವಶನ್ ಆಗಿದೆ ನೋಡಿ. ಚಿನ್ನ ಎಲ್ಲಿ ದೊರೆಯುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಚಿನ್ನ ಯಾವ ಅದಿರಿನಲ್ಲಿ ದೊರೆಯುತ್ತದೆ ಅಂತ ಪ್ರಶ್ನೆ ಆಗಿದೆ. IAS ಕೇಳಿದಂತ ಪ್ರಶ್ನೆ. ನೋಡೋಣ, ಆನ್ಸರ್ ಮಾಡಿ. ದ್ವಿತೀಯ ಶಿಲೆ, ಪ್ರಾಥಮಿಕ ಶಿಲೆ, ರೂಪಾಂತರ ಶಿಲೆ, ಮೇಲಿನ ಯಾವುದೂ ಅಲ್ಲ. ಚಿನ್ನ ಯಾವ ಶಿಲೆಯಲ್ಲಿ ದೊರೆಯುತ್ತದೆ ಅಂತ IAS ಕ್ವಶನ್ ಇದು. ಚಿನ್ನ ಯಾವ ಶಿಲೆಯಲ್ಲಿ ದೊರೆಯುತ್ತದೆ ಅಂತ ಕ್ವಶನ್ ಕೇಳಿದ್ದ. ದ್ವಿತೀಯ ಶಿಲೆ, ಪ್ರಾಥಮಿಕ ಶಿಲೆ, ರೂಪಾಂತರ ಶಿಲೆ, ಮೇಲಿನ ಯಾವುದೂ ಅಲ್ಲ. ಪ್ರಾಥಮಿಕ ಶಿಲೆಯಲ್ಲಿ ದೊರೆಯುತ್ತದೆ ನೋಡಿ. ಚಿನ್ನ ಆಗಿರಬಹುದು, ತಾಮ್ರ ಆಗಿರಬಹುದು, ಯಾವ ಶಿಲೆಯಲ್ಲಿ ದೊರೆಯುತ್ತದೆ ಅಂತಂದ್ರೆ ಇದು ಪ್ರಾಥಮಿಕ ಶಿಲೆಯಲ್ಲಿ ದೊರೆಯುತ್ತದೆ. ಹಾಗಾದ್ರೆ ನಾ ಇನ್ನೊಂದು ಕ್ವಶನ್ ಕೇಳ್ತೇನೆ ನಿಮಗೆ. ತಾಮ್ರ, ಬೆಳ್ಳಿ, ಕಬ್ಬಿಣ, ಚಿನ್ನ, ಪೂಜಾರಿ ಕ್ವಶನ್ ಹೆಂಗ್ ಕೇಳೋಣ? IAS ಭೂಮಿಯ ಮೇಲೆ ಮಾನವ ಆವಿಷ್ಕಾರ ಮಾಡಿದ ಮೊದಲ ಲೋಹ ಯಾವುದು ಅಂತ ಕ್ವಶನ್ ಕೇಳೋಣ. ಭೂಮಿಯ ಮೇಲೆ ಮಾನವ ಆವಿಷ್ಕಾರ ಮಾಡಿದ ಪ್ರಥಮ ಲೋಹ ಯಾವುದು? ನೋಡಿ, ಹೋಯ್ತು ನಾವು ಮಾರ್ಕ್ಸ್. ಮಂಜುನಾಥ್ ಅವರು, ಅಕ್ಷಯ್ ಅವರು ಬರೇ 35% ಮಾತ್ರ ಆನ್ಸರ್ ಮಾಡಿದ್ದೀರಿ. ಭೂಮಿಯ ಮೇಲೆ ಮಾನವ ಆವಿಷ್ಕಾರ ಮಾಡಿದ ಪ್ರಥಮ ಲೋಹ ಅಂದ್ರ ಚಿನ್ನ. ಭೂಮಿಯ ಮೇಲೆ ಮಾನವ ಗದ್ದಿಲಿಂಗ ಪೆಕಡೋದ ಹೊತ್ನ ಹಾರಿ ಹೋಗ್ಬಿಟ್ಟ ಕಡೆ. ಎಷ್ಟು ಹೋಗಿರ್ಬೇಕು? ಮೋಸ್ಟ್ಲಿ ಮುಳಿ ಹೋಗ್ಬಿಟ್ಟ ಕಡೆ. 1500, 1200 ಇರ್ಬೇಕು ರ್ಯಾಂಕಿಂಗ್. ಫಸ್ಟ್ ಇದ್ದ ಇಡ್ತಾನ, ಹೊಡೆದ ಗುಂಗಿನ ಹಾಕಿಬಿಟ್ಟ ಕಡೆ, ಹೋಯ್ತ ಕಡೆ ಪೂರ್ತಿ 1100, 1200 ಹೋಗಿರ್ತಾವ. ಗದ್ದಿಲಿಂಗ ಹೋಗ್ಬಿಟ್ಟ. ನೋಡಿ, ಭೂಮಿಯ ಮೇಲೆ ಮಾನವ ಆವಿಷ್ಕಾರ ಮಾಡಿದ ಪ್ರಥಮ ಲೋಹ ಅಂದ್ರ ಚಿನ್ನ. ನೋಡಿ, ಭೂಮಿಯ ಮೇಲೆ ಆವಿಷ್ಕಾರ ಮಾಡಿದ ಪ್ರಥಮ ಲೋಹ ಅಂದ್ರ ಚಿನ್ನ. ಭೂಮಿಯ ಮೇಲೆ ಮಾನವ ಬಳಕೆ ಮಾಡಿದ ಪ್ರಥಮ ಲೋಹ ಯಾವ್ದಂತ ಕ್ವಶನ್ ಕೇಳಿದ್ದೆ. ಭೂಮಿಯ ಮೇಲೆ ಮಾನವ ಬಳಕೆ ಮಾಡಿದ ಪ್ರಥಮ ಲೋಹ ಅಂದ್ರ ತಾಮ್ರ. ನೋಡಿ, ಬಳಕೆ ಮಾಡಿದ ಲೋಹ ಅಂದ್ರ ತಾಮ್ರ, ಆವಿಷ್ಕಾರ ಮಾಡಿದ ಲೋಹ ಅಂದ್ರ ಚಿನ್ನ.
ಸಿಂಧೂ ನಾಗರಿಕರಿಗೆ ಈ ಕೆಳಗಿನ ಯಾವ ಲೋಹದ ಬಗ್ಗೆ ಮಾಹಿತಿ ಇರಲಿಲ್ಲ? ಸಿಂಧೂ ನಾಗರಿಕರಿಗೆ ಈ ಕೆಳಗಿನ ಯಾವ ಲೋಹದ ಬಗ್ಗೆ ಮಾಹಿತಿ ಇರಲಿಲ್ಲ? ಕಬ್ಬಿಣದ ಬಗ್ಗೆ ಮಾಹಿತಿ ಇರಲಿಲ್ಲ. ಯಾವ ಲೋಹದ ಬಗ್ಗೆ ಮಾಹಿತಿ ಇರಲಿಲ್ಲ ಅಂದ್ರೆ ಕಬ್ಬಿಣದ ಬಗ್ಗೆ ಮಾಹಿತಿ ಇರಲಿಲ್ಲ. ಕಬ್ಬಿಣದ ಬಗ್ಗೆ ಮಾಹಿತಿ ಇರಲಿಲ್ಲ. ಶಿವ ಅವರು, ಪ್ರತಾಪ್ ಅವರು, ಕವಿತಾ ಪಾಟೀಲ್ ಅವರು, ಖುಷಿ, ರವಿ ನಾಯ್ಕ್ ಅವರು, ವೀರೇಶ್ ಅವರು, ರೂಪಾ ಅವರು, ಪೂಜಾ ಅವರು, ಪ್ರಜ್ವಲ್ ಶೆಟ್ಟಿ ಮಂಗಳೂರು, ಪ್ರವೀಣ್ ಅವರು. ಸರಿಯಾದಂತ ಉತ್ತರ ಕಬ್ಬಿಣದ ಬಗ್ಗೆ ಅವರಿಗೆ ಐಡಿಯಾ